ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅನು, ನಿನ್ ಜೊತೆ ತುಂಬಾ ಮಾತಾಡಬೇಕು ಅನಿಸ್ತಿದೆ. ನಿನ್ನ ಬಿಟ್ಟಿರೋಕೆ ತುಂಬಾ ಕಷ್ಟ ಆಗ್ತಿದೆ. ನೀನಿರೋ ಜಾಗಕ್ಕೆ ಬರೋದು ನನಗೆ 1 ನಿಮಿಷದ ಕೆಲಸ. ಆದರೆ ಆಮೇಲೆ ಈ ಜೇಂಡೆ ಮಾಡೋ ಅವಾಂತರ ತೀರಾ ಕೆಟ್ಟದಾಗಿರುತ್ತೆ. ಇವನ್ ಪದೇ ಪದೇ ಹೀಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಇದನ್ನ ಈಗಲೇ ಕೊನೆ ಮಾಡಬೇಕು. ಇವತ್ತು ನಿನ್ನನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ಈ ಜೇಂಡೆ ಜೊತೆ ಬಂದ್ಬಿಟ್ಟೆ. ನನಗೋಸ್ಕರ ಅದೆಷ್ಟು ಹೊತ್ತು ಅಲ್ಲಿ ಕಾಯ್ತಿದ್ಯೋ. ನನ್ನ ಕ್ಷಮಿಸು ಅನು, ನನ್ನ ಕ್ಷಮಿಸು. ಈ ಜೇಂಡೆ ಕೆಟ್ಟ ಗೆಳೆತನ ಮುಂದೆ ನಮ್ಮ ಪ್ರೇಮ ಗೆಲ್ಲೇಬೇಕಾಗಿರೋದು ನ್ಯಾಯ. ರಾಜನಂದನಿ ಸಾವಿಗೆ ನ್ಯಾಯ ಸಿಗ್ಬೇಕಾದ್ರೆ ನಾನು ಈ ಗೆಳೆಯನನ್ನ ಕಳ್ಕೊಳ್ಳೇಬೇಕು. ಅನು, ಆದಷ್ಟು ಬೇಗ ನಾವಿಬ್ರು ಹತ್ರ ಆಗೋ ದಿನ ಬಂದೇ ಬರುತ್ತೆ. ಅಮ್ಮ, ಹಾಯ್ ಮೀರಾ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಅಮ್ಮ, ಆರ್ಯ ಸರ್ಗೆ ಇವತ್ತು ಈವ್ನಿಂಗ್ ಪಾರ್ಟಿ ಇದೆ ಅಂತ ಇನ್ಫಾರ್ಮ್ ಮಾಡ್ತೀನಿ. ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಅನು ವಠಾರದಲ್ಲಿದ್ದಾಳೆ. ಈವ್ನಿಂಗ್ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ಲು. ಆರ್ಯ ಸರ್ ಕೂಡ ಪಾರ್ಟಿಗೆ ಜಾಯಿನ್ ಆಗ್ತಾರೆ ಅನ್ನೋದನ್ನ ನಾನು ಅನುಗೆ ಹೇಳಿಲ್ಲ ಅಮ್ಮ. ಅವರಿಬ್ಬರಿಗೂ ನಾವು ಪ್ಲ್ಯಾನ್ ಮಾಡಿ ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಡ್ಬೇಕು. ಅಬ್ಸಲ್ಯೂಟ್ಲಿ ಮೀರಾ. ಆದರೆ ಮ್ಯಾಮ್, ಯು ಡೋಂಟ್ ವರಿ. ಹೇಗಿದ್ರು ನಾವೀಗ ಪಾರ್ಟಿ ಲೊಕೇಶನ್ನ ಚೇಂಜ್ ಮಾಡ್ತಿದ್ದೀವಲ್ಲ, ಸೊ ಅಲ್ಲಿ ಯಾಕೆಲ್ಲರೂ ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ರಿ? ಓಹ್, ನಾನು ಬರಬಾರ್ದಿತ್ತು ಅಂತ ಅನಿಸುತ್ತೆ. ಐ ಆಮ್ ಸಾರಿ. ಕ್ಯಾರಿ ಆನ್. ಮಿಸಸ್ ಆರಾಧನಾ ಅವರೇ, ಹಾಗೇನಿಲ್ಲ. ಪಾರ್ಟಿ ಲೊಕೇಶನ್ನ ಸರ್ಪ್ರೈಸಾಗಿ ಇಡೋಣ ಅಂತ ಅಂದ್ಕೊಂಡ್ವಿ. ನಿಮ್ಗೆ ಹೇಳೋಕ್ಕೇನು ಪ್ರಾಬ್ಲಮ್ ಇಲ್ಲ. ಇನ್ಫ್ಯಾಕ್ಟ್ ನಾವು ಪಾರ್ಟಿನ ಇಲ್ಲಿ ಮಾಡ್ತಾ ಇಲ್ಲ, ಬೇರೆ ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಿಮ್ಗೆ ಓಕೆ ಅಲ್ವಾ? ಇದ್ರಲ್ಲಿ ಕೇಳೋದೇನಿದೆ? ಪಾರ್ಟಿ ಎಲ್ಲಿದ್ದರೂ ನಾನು ಬರ್ತೀನಿ. ಫೈನ್. ನನಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ. ನಾನು ಸಂಜೆ ಜಾಯ್ನ್ ಆಗ್ತೀನಿ. ಶೋರ್, ಪ್ಲೀಸ್ ಕ್ಯಾರಿ ಆನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.